ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಇವತ್ತಿನ ಲೆಕ್ಕ ನಾವೇನು ನೋಡ್ತಾ ಇದ್ದೀರಿ ಅಂತಂದರೆ, ಸೊ ಆಲ್ರೆಡಿ ಫಿಫೋ ಲೀಫೋ ಎಲ್ಲ ಆಯಿತು. ಇದಾದಮೇಲೆ ಸಿಂಪಲ್ ಅವರೇಜ್ ಮೆಥಡ್. ಸೊ ಸ್ಟೋರ್ ಲೆಡ್ಜರ್ ಅಕೌಂಟಲ್ಲಿ ಬರುತ್ತೆ ಸಿಂಪಲ್ ಅವರೇಜ್ ಮೆಥಡ್. ಸೊ ಬನ್ನಿ ಯಾವ ರೀತಿ ಇದನ್ನು ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಕ್ವಶನ್ ಈ ಥರ ಕೊಟ್ಟಿರ್ತಾರೆ, ರೆಸಿಪ್ಟ್ಸ್ ಕ್ವಾಂಟಿಟಿ, ರೇಟು, ಇಶ್ಯೂಸ್ ಕ್ವಾಂಟಿಟಿ ಅಂತ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಬನ್ನಿ ನಾವು ಕಾಲಮ್ ಒಳಗೆ ಡೈರೆಕ್ಟಾಗಿ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಸೊ ಲೀಫೋ, ಫಿಫೋ ಮತ್ತು ಸಿಂಪಲ್ ಅವರೇಜ್, ವೇಟೆಡ್ ಅವರೇಜ್ ಎಲ್ಲದಕ್ಕೂ ಸೇಮ್ ಕಾಲಮ್. ಡೇಟ್, ಪರ್ಟಿಕ್ಯುಲರ್, ರಿಸಿಪ್ಟ್ಸು, ಇಶ್ಯೂಸು, ಬ್ಯಾಲೆನ್ಸು. ರಿಸಿಪ್ಟ್ಸಲ್ಲಿ 3 ಕಾಲಮ್, ಕ್ವಾಂಟಿಟಿ ರೇಟ್ ಅಮೌಂಟು, ಇಶ್ಯೂಸಲ್ಲಿ ಕ್ವಾಂಟಿಟಿ ರೇಟ್ ಅಮೌಂಟು, ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿ ರೇಟ್ ಅಮೌಂಟು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಬನ್ನಿ ಕ್ವಶನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಒಂದಿಂದ ಏನಿದೆ ಅಂತ. So the following data transaction took place in respect of a material item. So receipt quantity, rate, issues quantity. ಸೊ ಇಲ್ಲಿ ಮಾರ್ಚ್ 2ನೇ ತಾರೀಕು 200 ಯೂನಿಟ್ಟು. ಇಲ್ಲಿ ನೀವು ಕೇಳ್ಬೋದು ಏನು ಓಪನಿಂಗ್ ಸ್ಟಾಕ್ ಅಲ್ಲ ಏನು ಇಲ್ವಾ ಅಂತ. ಸೊ ಅವ್ರ ಕ್ವಶನಲ್ಲಿ ಏನು ಕೊಟ್ಟಿಲ್ಲ, ನಾವು ಏನೂ ಆಗ್ತಾ ಇಲ್ಲ. ಓಕೆನಾ. ಸೊ ಡೈರೆಕ್ಟಾಗಿ ಇಲ್ಲಿ ಡೇಟ್ ಪ್ರಕಾರ ನೋಡ್ಕೊಂಡು ಹೋಗೋಣ. ಆಲ್ರೆಡಿ ಅವರೇ ಡೇಟ್ ಪ್ರಕಾರ ಕೊಟ್ಬಿಟ್ಟಿದ್ದಾರೆ. ಓಕೆ, ಮಾರ್ಚ್ 2ನೇ ತಾರೀಕು 200 ಯೂನಿಟ್ಟು, ₹2 ಪರ್ ಯೂನಿಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಬನ್ನಿ ಅಪ್ಲೈ ಮಾಡೋಣ. ಸೊ ಮಾರ್ಚ್ 2ನೇ ತಾರೀಕು ರಿಸಿಪ್ಟ್ಸ್ ಅಂತ ಬರ್ಕೊಂಡಿದ್ದೀನಿ. ಅದಾದಮೇಲೆ ₹200 ಕ್ವಾಂಟಿಟಿಯಲ್ಲಿ ಬರ್ಕೊಂಡಿದ್ದೀನಿ ರಿಸಿಪ್ಟ್ಸಲ್ಲಿ. ಸೊ ₹2 ಅಲ್ಲಿ ಬರ್ಕೊಂಡಿದ್ದೀನಿ. 200 × 2 ಎಷ್ಟಾಯಿತು? 400 ಆಯಿತು. ಸೊ ಇಶ್ಯೂಸಲ್ಲಿ ಡ್ಯಾಶ್ 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 ಹಾಕಿ ಏನು ಬರೆಯಾಗಿಲ್ಲ. ಬ್ಯಾಲೆನ್ಸಲ್ಲಿ ಸೇಮ್ 200, ₹2 ಮತ್ತು ₹400 ಹೇಗಿದೆಯೋ ಹಾಗೆ ಅದನ್ನು ಬರ್ಕೊಳ್ಳಿ. ಸೊ ಇಲ್ಲಿ ಸಿಂಪಲ್ ಆವ್ರೇಜ್ ಮೆಥಡಲ್ಲಿ ಏನು ಡಿಫ್ರೆನ್ಸಸ್ ಇದೆ, ಲೀಫೋಗೂ ಫಿಫೋಗೂ ವ್ಯತ್ಯಾಸ ನೋಡಿದಾಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾನು ಮುಂದಿನ ಹಂತದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಕ್ವಶನ್ ನೋಡೋಣ. 2ನೇದಾಯಿತು. ಮಾರ್ಚ್ 10ನೇ ತಾರೀಕು 300 ಯೂನಿಟು, 1 ಯೂನಿಟ್ 2.40, 1 ಯೂನಿಟ್ನ ಕನ್ಸಿಡರ್ ಮಾಡಿದ್ದಾರೆ ರಿಸಿಪ್ಟ್ಸಲ್ಲಿ. ಸೊ ಬನ್ನಿ ಅಪ್ಲೈ ಮಾಡೋಣ. ಸೊ ಮಾರ್ಚ್ 10ನೇ ತಾರೀಕು ರೆಸಿಪ್ಟ್ಸಲ್ಲಿ 300 ಯೂನಿಟ್ಟು, ಪರ್ ಯೂನಿಟ್ 2.40, 300 × 2.40 ಎಷ್ಟಾಯಿತು? 720 ಆಯಿತು. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಸಹ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಅವರೇಜ್ ಮೆಥಡ್ ಅಂತ. ಸೊ ಇಲ್ಲಿ ರಿಸಿಪ್ಟ್ಸಲ್ಲಿ ಏನು ಕೊಟ್ಟಿದ್ರು ಆ ರಿಸಿಪ್ಟ್ಸ್ ಅಂತ ಬರ್ಕೊಂಡು, ಅದಾದಮೇಲೆ 300 ಮತ್ತು ಯಾವ ರೇಟ್ ಕೊಟ್ಟಿದ್ದಾರೆ ಪರ್ ಯೂನಿಟ್ ಅದನ್ನು ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಇಂಟು ಮಾಡಿದಾಗ 720 ಬಂತು. ಸೊ ನೆನ್ಪಿಟ್ಕೊಳ್ಳಿ, ರಿಸಿಪ್ಟ್ಸಲ್ಲಿ ಏನೇ ಬಂದ್ರೂ ಬ್ಯಾಲೆನ್ಸ್ ಕಾಲಮಲ್ಲಿ ನಾವು ಅದನ್ನು ಪ್ಲಸ್ ಮಾಡ್ಕೋಬೇಕು. ಅದೇ ಥರ ಇಶ್ಯೂ ಏನಾದರೂ ಕೊಟ್ಟರೆ ಬ್ಯಾಲೆನ್ಸ್ ಕಾಲಮಲ್ಲಿ ನಾವು ಮೈನಸ್ ಮಾಡ್ಕೋಬೇಕು. ಇದೇ ಇವಾಗಿನ ಸಿಂಪಲ್ ಆವ್ರೇಜ್ ಮೆಥಡ್ನ ಒಂದು ವಿಧಾನ. ಓಕೆ, ಈಗ ರಿಸಿಪ್ಟ್ಸಲ್ಲಿ ಈ ಥರ ಕೊಟ್ಟಿದ್ದಾರೆ. 300 2.40 ಇಂಟು ಮಾಡಿದಾಗ 720 ಬರುತ್ತೆ. ಸೊ ಇಶ್ಯೂಸಲ್ಲಿ ನಾನೆಲ್ಲ ಡ್ಯಾಶ್ ಹಾಕ್ಕೊಂಡಿದ್ದೀನಿ. ಇದನ್ನು ಬ್ಯಾಲೆನ್ಸಲ್ಲಿ ಹೇಗೆ ಬರೀಬೇಕು ಅಂತಂದರೆ, ಸೊ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಬ್ಯಾಲೆನ್ಸಲ್ಲಿ ಮೊದಲು 200, ಆಮೇಲೆ 2 ಸೇರಿದ್ರೆ ₹400 ಆಯಿತು ಅಂತ ಹೇಳಿದ್ನಲ್ವಾ. ಸೊ ಈಗ ರಿಸಿಪ್ಟ್ಸಲ್ಲಿ ನಾನು ಏನು ₹300 ಕ್ವಾಂಟಿಟಿ ಇದೆಯಲ್ಲ, ಆ 300ನ ಬ್ಯಾಲೆನ್ಸಲ್ಲಿ ಇರುವಂತಹ ಕ್ವಾಂಟಿಟಿ 200 ಜೊತೆಗೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? ₹500 ಬರುತ್ತೆ. ಸೊ 500 ಇಲ್ಲಿ ಬರೆದಿದ್ದೀನಿ ಬ್ಯಾಲೆನ್ಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ರಿಸಿಪ್ಟ್ಸಲ್ಲಿ ಅಮೌಂಟಲ್ಲಿ 720 ಇದೆ, ಅಬ್ಸರ್ವ್ ಮಾಡಿ. ಆ 720ನ ನಾನು ಬ್ಯಾಲೆನ್ಸಲ್ಲಿ ಇರುವಂತಹ ಅಮೌಂಟ್ ಜೊತೆಗೆ ಆ್ಯಡ್ ಮಾಡ್ತೀನಿ. 720 + 400 ಎಷ್ಟಾಯಿತು? 1120. ಸೊ ಅದನ್ನು ಬ್ಯಾಲೆನ್ಸ್ ಕಾಲಮಲ್ಲಿ ಬರೆದಿದ್ದೀನಿ. ಈ ರೀತಿ ರಿಸಿಪ್ಟ್ಸಿಂದ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡಬೇಕು. ರಿಸಿಪ್ಟ್ ಕೊಟ್ಟಾಗ ಅಕಸ್ಮಾತ್ ಇಶ್ಯೂ ಕೊಟ್ಟಿದ್ದರೆ ಆ ಇಶ್ಯೂನ ನೀವೇನು ಮಾಡಬೇಕು? ಬ್ಯಾಲೆನ್ಸಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡೋದು ಹೆಂಗಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಇಲ್ಲಿ 15ನೇ ತಾರೀಕು 250 ಯೂನಿಟ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಬನ್ನಿ ಯಾವ ರೀತಿ ಇದನ್ನು ತೋರಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಮಾರ್ಚ್ 15 ಅಂತ ಡೇಟ್ ಹಾಕ್ಕೊಂಡಿದ್ದೀನಿ, ಇಶ್ಯೂ ಅಂತ ಹಾಕ್ಕೊಂಡಿದ್ದೀನಿ. ಸೊ ರಿಸಿಪ್ಟ್ಸಲ್ಲಿ ಯಾವುದೇ ರೀತಿಯಾದಂಥ ಡಾಟಾ ಎಂಟ್ರಿ ಮಾಡೋಂಗಿರಲ್ಲ ಇಶ್ಯೂ ಕೇಳಿರೋದಲ್ಲಿ. ಸೊ ಎಲ್ಲ ಇಲ್ಲಿ ಡ್ಯಾಶ್ ಡ್ಯಾಶ್ ಹಾಕ್ಕೋಬೇಕು. ಸೊ ಎಷ್ಟು? 250 ಯೂನಿಟ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವು 250 ಅಂತ ಜಸ್ಟ್ 250 ಅಂತ ಬರ್ಕೊಳ್ಳಿ ಇಶ್ಯೂ ಕಾಲಮಲ್ಲಿ. ಕ್ವಾಂಟಿಟಿಯಲ್ಲಿ ಇಶ್ಯೂ ಕಾಲಮಲ್ಲಿ 250 ಬರ್ಕೊಳ್ಳಿ. ನಾನು ಬರ್ಕೊಂಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿ 2.20 ಹೇಗೆ ಬಂತು ಅನ್ನೋದಾದರೆ ವೆರಿ ವೆರಿ ಸಿಂಪಲ್, ಇಂಪಾರ್ಟೆಂಟು. ಇಲ್ಲಿ ನೀವು ರಿಸಿಪ್ಟ್ಸ್ ಕಾಲಮಲ್ಲಿ ನೀವು ನೋಡ್ತಾ ಇರ್ಬೋದು, ರಿಸಿಪ್ಟ್ಸ್ ಕಾಲಮಲ್ಲಿ ರೇಟ್ನ ಅಬ್ಸರ್ವ್ ಮಾಡಿ. ₹2 ಇದೆ, 2.40 ಇದೆ. ಓಕೆನಾ. ಅದಾದಮೇಲೆ 2.60 ಮುಂದಕ್ಕೆ ಬರೋದು, ಅದು ಬೇಡ. ಈಗ
ಮೊದಲು 2.4 ಮತ್ತು 2.00 2.40 ಇದೆಯಲ್ಲ, ಅದೆರಡನ್ನು ಪ್ಲಸ್ ಮಾಡಿ ಆ ಮಾಡಿರೋಂತಹ ಪ್ಲಸ್ ಜೊತೆಗೆ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೀವಿಲ್ಲಿ ಕಾಣ್ತಾ ಇದೆಯಲ್ಲ, ಮೊದಲನೇದು 2 ರೂಪಾಯಿ ಪ್ಲಸ್ 2.40 ಡಿವೈಡೆಡ್ ಬೈ 2 ಅಂತಂದಾಗ 2 ಪ್ಲಸ್ 2.40 ಅಂತಂದಾಗ 4.40 ಬರುತ್ತೆ. ಡಿವೈಡೆಡ್ ಬೈ 2ನ ಹಂಗೆ ಬರ್ಕೊಂಡಿದ್ದೀನಿ. ಸೊ 4.40 ಡಿವೈಡೆಡ್ ಬೈ 2 ಎಷ್ಟಾಯಿತು? 2.20 ಆಯಿತು. ಓಕೆನಾ? ಸೊ ಆ ಒಂದು 2.20ನ ನಾನು ಇಲ್ಲಿ ಇಶ್ಯೂಸಲ್ಲಿ ಬರ್ಕೊಂಡಿದ್ದೀನಿ. ಮೊದಲಿಗೆ ಇವೆರಡನ್ನ ತಗೋಬೇಕಾಗುತ್ತೆ. ಓಕೆನಾ? ಸೊ ಈಗ 250 ಇಂಟು 2.20 ಎಷ್ಟಾಯಿತು? 550 ಆಯಿತು. ಓಕೆನಾ? ಈಗ ನಾನು ಹೇಳಿದ್ದೀನಿ ಇಶ್ಯೂ ಬಂದಾಗ ಬ್ಯಾಲೆನ್ಸಿಂದ ಮೈನಸ್ ಮಾಡ್ಕೋಬೇಕು ಅಂತ. ಈಗ ಏನು ಇಶ್ಯೂ ಕಾಲಮಲ್ಲಿ 250 ಕ್ವಾಂಟಿಟಿ ರೇಟಲ್ಲಿ ಕಾಣಿಸ್ತಾ ಇದೆಯಲ್ಲ, 250 ಅದೇ 2.20 ಲೆಫ್ಟ್ ಸೈಡಲ್ಲಿ 250 ಕಾಣಿಸ್ತಾ ಇದೆಯಲ್ಲ ಇಶ್ಯೂ ಅಲ್ಲಿ, ಆ ಒಂದು 250ನ ಬ್ಯಾಲೆನ್ಸಲ್ಲಿ ನಿಮಗೆ ಕ್ವಾಂಟಿಟಿಯಲ್ಲಿ 500 ಕಾಣಿಸ್ತಾ ಇದೆಯಲ್ವಾ, 200 ಕೆಳಗೆ, ಆ ಒಂದು 500 ಜೊತೆಗೆ ಈ ಒಂದು 250ನ ಮೈನಸ್ ಮಾಡಿದಾಗ 250 ಆನ್ಸರ್ ಬರುತ್ತೆ. ಆ 250 ಆನ್ಸರ್ನ ನಾನು ಎಲ್ಲಿ ಬರೆದಿದ್ದೀನಿ? ಇಲ್ಲಿ ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿಯಲ್ಲಿ ಬರೆದಿದ್ದೀನಿ. ಅದಾದಮೇಲೆ ಒಂದು ಗೆರೆ ಹೇಳ್ಕೊಂಡಿದ್ದೀನಿ ರೇಟಲ್ಲಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತಂದಾಗ ಇಲ್ಲಿ ಇಶ್ಯೂ ಅಲ್ಲಿ 550 ಇದೆ, ಅಬ್ಸರ್ವ್ ಮಾಡಿದ್ದೀರಾ? ಆ 550ನ ನಾನು ಏನು ಮಾಡಿದ್ದೀನಿ ಅಂತಂದರೆ, ಬ್ಯಾಲೆನ್ಸಲ್ಲಿ ಅಮೌಂಟ್ ಇದೆಯಲ್ವಾ, ಆ ಅಮೌಂಟು 1120 ಇದೆಯಲ್ವಾ, ಅದ್ರ ಜೊತೆಗೆ ಈ 550ನ ಮೈನಸ್ ಮಾಡಿದ್ದೀನಿ. 550ನ ಮೈನಸ್ ಮಾಡಿದಾಗ ಎಷ್ಟಾಯಿತು? 570 ಆಯಿತು. ಅದನ್ನು ಬ್ಯಾಲೆನ್ಸ್ ಕಾಲಮಲ್ಲಿ 570 ಬರೆದಿದ್ದೀನಿ. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿಯಲ್ಲಿ ಏನಿದೆಯಲ್ಲ ಆ ಕ್ವಾಂಟಿಟಿ ಜೊತೆಗೆ ಇಶ್ಯೂಯಲ್ಲಿರುವಂಥ ಕ್ವಾಂಟಿಟಿನ ಮೈನಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸಲ್ಲಿರುವಂತಹ ಅಮೌಂಟ್ ಏನಿದೆಯಲ್ಲ ಆ ಅಮೌಂಟ್ ಜೊತೆಗೆ ಇಶ್ಯೂಯಲ್ಲಿರುವಂತಹ ಅಮೌಂಟ್ ಜೊತೆಗೆ ಮೈನಸ್ ಮಾಡಬೇಕು. ಆಗ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ. ನೆಕ್ಸ್ಟು 18ನೇ ತಾರೀಕು 250 ಯೂನಿಟು ಪರ್ ಯೂನಿಟು 2.60 ಅಂತ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. 18ನೇ ತಾರೀಕು ಮಾರ್ಚ್ ಅಂತ ಹಾಕ್ಕೊಂಡಿದ್ದೀನಿ, ರಿಸಿಪ್ಟ್ಸ್ ಹಾಕ್ಕೊಂಡಿದ್ದೀನಿ. 250 ಯೂನಿಟ್ ಬರ್ಕೊಂಡಿದ್ದೀನಿ ರಿಸಿಪ್ಟ್ಸಲ್ಲಿ. 2.60 ಎಷ್ಟು ಪರ್ ಯೂನಿಟ್ ಆಗುತ್ತೆ? ಸೊ ಇಲ್ಲಿ 250 ಇಂಟು 2.60 ಅಂತ ಇಂಟು ಮಾಡಿದಾಗ 650 ಬರುತ್ತೆ, ರೈಟಾ? ಈ 650 ಬರೋದನ್ನು ಏನು ಮಾಡಬೇಕು? ನಾನು ಬ್ಯಾಲೆನ್ಸಲ್ಲಿ ಆ್ಯಡ್ ಮಾಡಬೇಕಂದಿದ್ದೀನಿ. ಇಶ್ಯೂ ಬಂದರೆ ಮಾತ್ರ ಮೈನಸ್ ಮಾಡಬೇಕು ಅಂತ ಇದಕ್ಕಿಂತ ಮುಂಚೆ ತೋರಿಸ್ಕೊಟ್ಟಿದೆ. ಸೊ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ, ಇಲ್ಲಿ ರಿಸಿಪ್ಟ್ಸಲ್ಲಿ 250 ಅಂದರೆ ಕ್ವಾಂಟಿಟಿಯಲ್ಲಿ 250 ಇದೆಯಲ್ಲ, ಸ್ಟಾರ್ಟಿಂಗ್ ನಂದು ಮಾರ್ಚ್ 18 250. ಈ 250ನ ನಾನು ಬ್ಯಾಲೆನ್ಸಲ್ಲಿ ಲಾಸ್ಟ್ ನೋಡಿ 250 ಕಾಣಿಸ್ತಾ ಇದೆಯಲ್ಲ, ಆ 250 ಜೊತೆಗೆ ಆ್ಯಡ್ ಮಾಡಿದಾಗ ಕೆಳಗೆ ಈ 500 ಬರುತ್ತೆ ಬ್ಯಾಲೆನ್ಸಲ್ಲಿ. ಓಕೆನಾ? ಅದೇ ಥರ ರಿಸಿಪ್ಟ್ಸಲ್ಲಿ ನೀವಿಲ್ಲಿ 650 ರೂಪಾಯಿ ಅಮೌಂಟಲ್ಲಿ ನೋಡ್ತಾ ಇದ್ದೀರಲ್ಲ ರಿಸಿಪ್ಟ್ಸಲ್ಲಿ, ಆ 650 ರೂಪಾಯಿನ ನಾನು ಕರೆಕ್ಟಾಗಿ ಇಲ್ಲಿ 570 ಇದೆಯಲ್ವಾ ಬ್ಯಾಲೆನ್ಸಲ್ಲಿ ಬ್ಯಾಲೆನ್ಸ್ ಅಮೌಂಟಲ್ಲಿ 570 ಇದೆಯಲ್ಲ, ಆ ಬ್ಯಾಲೆನ್ಸ್ ಅಮೌಂಟ ಜೊತೆಗೆ ಈ ರಿಸಿಪ್ಟ್ಸ್ ಅಮೌಂಟಲ್ಲಿ 650 ಇದೆಯಲ್ಲ, ಇವೆರಡನ್ನು ನಾನು ಆ್ಯಡ್ ಮಾಡ್ತೀನಿ. ಇವೆರಡನ್ನು ಆ್ಯಡ್ ಮಾಡಿದಾಗ 1220 ರೂಪಾಯಿ ಬರುತ್ತೆ. ಸರಿನಾ? ಈ ರೀತಿ ಕ್ರಾಸಾಗಿ ಹಿಂಗೆ ಆ್ಯಡ್ ಮಾಡ್ಕೋತಾ ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಅದಾದಮೇಲೆ 20 ರೂಪಾಯಿ, ಐ ಆಮ್ ವೆರಿ ಸಾರಿ, 20 ಡೇಟ್ ಮಾರ್ಚ್ 20ನೇ ತಾರೀಕು 200 ಯೂನಿಟ್ ಇಶ್ಯೂ ಆಗಿದೆ. ಅದನ್ನು ನಾನು ತೋರಿಸ್ಬೇಕು. ಬನ್ನಿ ತೋರಿಸೋಣ. ಎಲ್ಲಿ ಮಾರ್ಚ್ 20 ಇಶ್ಯೂ ಅಂತ ಹಾಕ್ಕೊಂಡಿದ್ದೀನಿ. ರಿಸಿಪ್ಟ್ಸಲ್ಲಿ ಏನು ಬರೆಯೋಂಗಿಲ್ಲ, ಡ್ಯಾಶ್ ಹಾಕ್ಕೊಂಡಿದ್ದೀನಿ. ಇಶ್ಯೂ ಏನಿದೆಯೋ 200 ಅದನ್ನು ಹಂಗೆ ಎಕ್ಸಾಕ್ಟಾಗಿ 200 ಅಂತ ಬರ್ಕೊಬಿಡ್ತೀನಿ ಇಶ್ಯೂನ ಫಸ್ಟು. ಅದಾದಮೇಲೆ ಇಲ್ಲಿ 2.50 ಇಶ್ಯೂ ಅಲ್ಲಿ ರೇಟಲ್ಲಿ ಹೆಂಗೆ ಬಂತು ಅಂತಂದರೆ, ಮೊದಲೇ ನಾನು ಹೇಳಿದ್ದೀನಿ, ಅದನ್ನು ನೀವು ರಿಸಿಪ್ಟ್ ಕಾಲಮಲ್ಲಿ ಹೋದಾಗ ರೇಟಲ್ಲಿ 2.00 2.40 ಅಂತ ಇರುತ್ತಲ್ಲ, ಸೊ ಇದ್ರ ಜೊತೆಗೆ ನಾವು ಎರಡನ್ನೂ ಕೂಡಿಕೊಂಡು ಆಮೇಲೆ 2 ಜೊತೆಗೆ ಡಿವೈಡೆಡ್ ಬೈ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಮೊದಲನೇದು ನಾನು 2 ರೂಪಾಯಿ ಮತ್ತು 2.40 ಜೊತೆಗೆ ಮಾಡಿದ್ದೆ. ಸೊ ಈಗ ಒಂದನ್ನು ಬಿಟ್ಬಿಡಬೇಕು, 2 ರೂಪಾಯಿನ ಬಿಟ್ಬಿಡ್ತೀನಿ ನಾನು. ಸೊ ಡೈರೆಕ್ಟ್ 2.40 ಜೊತೆಗೆ 2.60ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ 2 ಜೊತೆಗೆ ಡಿವೈಡ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ 2.40 ಪ್ಲಸ್ 2.60 ಡಿವೈಡೆಡ್ ಬೈ 2. ಸೊ ಎಷ್ಟಾಯಿತು?
5 ಆಯಿತು, 5/2 ಆಯಿತು. ಸೊ ಈ 5/2 ಅಂತಂದಾಗ 2.50 ಆಗುತ್ತೆ. ಸೊ ಒಂದೇ ಒಂದು ವೆರಿ ವೆರಿ ಇಂಪಾರ್ಟೆಂಟ್, ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಇಲ್ಲಿ ಏನಿಲ್ಲಿ ಕ್ವಾಂಟಿಟಿಯಲ್ಲಿ ರಿಸಿಪ್ಟ್ಸಲ್ಲಿ ರೇಟ್ ಇರುತ್ತಲ್ಲ, ₹2, ₹2.40, $2.60, ಇದನ್ನು ನೀವು ತಗೋಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ಮಾಡಿದಾಗ ಫಸ್ಟು ಏನು ಮೇಲೆ 2 ಬರುತ್ತಲ್ಲ ಅದನ್ನು ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಯಾವ್ದು ಬರುತ್ತಲ್ಲ ಅದನ್ನು ತಗೊಳ್ಳಿ, ಒಂದನ್ನ ಮೈನಸ್ ಮಾಡಿಬಿಡಿ ಮೇಲೆ ಇರೋದನ್ನು ಬಿಟ್ಟು. ಅಕಸ್ಮಾತ್ ಈಗ ಏನಾದರೂ 2.40, 2.60, 2.90 ಅಂತ ಏನಾದರೂ ಇದ್ದರೆ ಅದು 2.40, 2.60, 2.90 ಅದು ಮೂರನ್ನೂ ತೊಗೊಂಬಿಟ್ಟು, ಸೊ ಇಲ್ಲಿ ಮೂರನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಅಂತ ಹಾಕಬೇಕು. ನೀವು ಎಲ್ಲದಕ್ಕೂ ನೀವು ಡಿವೈಡೆಡ್ ಬೈ 2 ಅಂತ ಹಾಕಂಗಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಬನ್ನಿ, ಎಷ್ಟು ಬಂತು ಆನ್ಸರು? ಇಲ್ಲಿ ಮಾರ್ಚ್ 28 ಇಶ್ಯೂಯಲ್ಲಿ 200 ಮೊದಲೇ ಕೊಟ್ಟಿದ್ರು. ಇಲ್ಲಿ ನಾವು 2.50 ಕಂಡುಹಿಡ್ಕೊಂಡ್ವಿ. 200 × 2.50 500 ಆಯಿತು. ಈಗ ಈ 200ನ ಮೈನಸ್ ಮಾಡಬೇಕು ಯಾವುದರಿಂದ? ಎಸ್, ಬ್ಯಾಲೆನ್ಸ್ ಕಾಲಮಲ್ಲಿ 500 ಇದೆಯಲ್ವಾ, ಈ 500ರಿಂದ ಈ ಕ್ವಾಂಟಿಟಿಯಲ್ಲಿರೋ 500ರಿಂದ ಈ ಇಶ್ಯೂ ಕ್ವಾಂಟಿಟಿಯಲ್ಲಿರೋ 500ನ ಮೈನಸ್ ಮಾಡಿದಾಗ ನಮಗೆ ₹300 ಬರುತ್ತೆ. ಅದೇ ರೀತಿ ಈ ಒಂದು ಬ್ಯಾಲೆನ್ಸ್ ಕಾಲಮಲ್ಲಿ ಇರುವಂತಹ ₹1,220 ಇದೆಯಲ್ಲ ಬ್ಯಾಲೆನ್ಸ್ ಕಾಲಮ್ ಅಮೌಂಟಲ್ಲಿ, ಈ ಒಂದು ಬ್ಯಾಲೆನ್ಸ್ ಕಾಲಮ್ ಅಮೌಂಟಲ್ಲಿ ₹1,220ನ ಇಶ್ಯೂ ಕಾಲಮಲ್ಲಿ ಇರುವಂತಹ ಅಮೌಂಟ್ 500 ಜೊತೆಗೆ ಮೈನಸ್ ಮಾಡಿದಾಗ ₹720 ಬರುತ್ತೆ. ಇಷ್ಟೇ ಆನ್ಸರು. ಇಲ್ಲಿ ಕ್ವಾಂಟಿಟಿ ಪ್ಲಸ್ ಮಾಡಬೇಕು, ಅಮೌಂಟ್ ಪ್ಲಸ್ ಮಾಡಬೇಕು, ಇಲ್ಲಾಂದರೆ ಕ್ವಾಂಟಿಟಿ ಮೈನಸ್ ಮಾಡಬೇಕು, ಇಲ್ಲಾಂದರೆ ಅಮೌಂಟ್ ಮೈನಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ರಿಸಿಪ್ಟ್ಸ್ ಬಂದಾಗ ಕ್ವಾಂಟಿಟಿ ಪ್ಲಸ್ ಮಾಡಬೇಕು, ಅದಾದಮೇಲೆ ಇಶ್ಯೂ ಬಂದಾಗ ಕ್ವಾಂಟಿಟಿ ಮೈನಸ್ ಮಾಡಬೇಕು, ಅಥವಾ ಅಮೌಂಟ್ ಮೈನಸ್ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅರ್ಥ ಮಾಡ್ಕೊತೀನಿ. ಇದೇ ಸಿಂಪಲ್ ಆವ್ರೇಜ್ ಮೆಥಡ್. ಥ್ಯಾಂಕ್ ಯು ಸೋ ಮಚ್.